ಓ ಏನಣ್ಣ ಇದು ಅಜ್ಜಿ ಇಷ್ಟು ಅಡ್ಗೆ ಮಾಡ್ಬಿಡ್ತಾಳೆ ನಮಗೋಸ್ಕರ. ಅಯ್ಯೋ ಪಾಪಲೇ ಅಜ್ಜಿ. ಅಜ್ಜಿಗೆ ಏನೇನು ಒಡವೆನೋ ಸೀರೆನೋ ಏನೇನು ತಗೊಳ್ಬೇಕು ಅಜ್ಜಿ ಏನು ಕೇಳ್ತಾಳೆ ಅದು? ಹಾಂ ಪಾಪ ಏನೇನು ತಗೊಳ್ಬೇಕು. ಅಜ್ಜಿ ಅಜ್ಜಿ. ಏನ್ರಪ್ಪ ಇನ್ನೇನೇನು ತರಬೇಕಾ? ಬೇಡ ಅಜ್ಜಿ ಬೇಡ ಬೇಡ ಸಾಕು, ಇಷ್ಟೆಲ್ಲ ಮಾಡಿದ್ಯಲ್ಲ ನಮಗೋಸ್ಕರ, ನಮ್ಗೆ ಅಷ್ಟೇ ಸಾಕಜ್ಜಿ. ಅಯ್ಯೋ ನನ್ನ ಮೊಮ್ಮಕ್ಳು ಇದ್ದಂಗಿದ್ದೀರಾ, ನಿಮಗೆ ಮಾಡ್ತೀರಿ ಇನ್ಯಾರ್ಕಪ್ಪ ಮಾಡಬೇಕು? ಹಾಂ ತಿನ್ರಿ ತಿನ್ರಿ, ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಅಜಯ್ ಊಟ ತಿಂದಿದ್ದಾದ್ಮೇಲೆ ನಿಂಗೆ ಏನು ಬೇಕು ಹೇಳಜ್ಜಿ, ಏನು ಬೇಕು ಕೇಳು. ಒಡವೆ ಬಟ್ಟೆಗಳು ನಿಂಗೆ ಏನು ಬೇಕಜ್ಜಿ. ಓ ಜಾಸ್ತಿ ಆಗ್ಬಿಟ್ಟೈತೆ ಅಜ್ಜಿ, ಎಣ್ಣೆ ತಲೆ ಸುತ್ತೈತೆ ನಂಗೆ. ನಿಂಗೆ ಏನು ಬೇಕು ಕೇಳು, ಎಲ್ಲ ತಗೊಡ್ತೀವಿ ನಾವು. ನೀನು ಚೆನ್ನಾಗಿರ್ಬೇಕಜ್ಜಿ, ನೀನು ಚೆನ್ನಾಗಿರ್ಬೇಕು. ಓ ಇವಾಗ ತಿನ್ರಿ ತಿನ್ರಿ, ಆಮೇಲೆ ಹೋಗೋಣ. ಆಮೇಲೆ ಪೇಟೆಗೆ ಹೋಗಿ ನಂಗೆ ಏನು ಬೇಕೋ ಅದೆಲ್ಲ ತಗೊಳ್ಳಿರಿ. ಊಟ ತಿನ್ರಿ ತಣ್ಣಗಾಗೋತೈತೆ. ಹೂನಜ್ಜಿ ಹೂನಜ್ಜಿ ಊಟ ತಿಂತೀರಿ ತಿಂತೀರಿ ಊಟ. ಒಂದು ಗಾಡಿ ಒಣ್ಕಂತು, ಇನ್ನೊಂದು ಅದು ಯಾವಾಗ ಒಣ್ಕೊಂತದ ಏನೋ. ತಿನ್ನಪ್ಪ ತಿನ್ನು. ಎರಡು ಗಾಡಿ ಒಣ್ಕೊಂಡ್ವಪ್ಪ. ತಡಿ, ದುಡ್ಡು ಕಾಸು ಒಂದಷ್ಟು ಒಡವೆ ಬ್ಯಾಗ್ ತುಂಬ್ಕೊಂಡಿದ್ದೀನಿ. ಎತ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋಣ. ಫಸ್ಟ್ ಇವ್ರಿಗೆ ಎಚ್ಚರಿಕೆ ಆಗೋಪಟ್ಟಿಗೆ ನಾನು ಊರು ಸೇರ್ಕೊಬೇಕು. ಇನ್ನಷ್ಟು ದುಡ್ಡು ಎತ್ಕೊಂಡಿದ್ರೆ ಆಗುತ್ತು, ತಾಡ್ದಾಗ ಬೆಳೆ ಇಕ್ಕಕ್ಕನ. ತಡಿ ಇನ್ನಷ್ಟು ಎತ್ಕೊಂತೀನಿ. ಇರೋಷ್ಟು ದಿವಸ ಚೆನ್ನಾಗಿ ನೋಡ್ಕೊಂಡ್ರು ಪಾಪ. ನಂಗೇನು ದಿಗ್ಲು ಅಂದರೆ ಈ ಮುಂಡೆ ಮಕ್ಳನ್ನ ಹಿಡ್ಕೊಂಡು ಹೋಗೋಕೆ ಪೊಲೀಸರು ಏನು ಬಂದರೆ ನಾನು ಹಿಡ್ಕೊಂಡು ಹೋಗ್ಬಿಟ್ಟಾರು ಅಂತ ದಿಗ್ಲು. ಅದಕ್ಕೆ ಹೆಂಗೋ ಚೆನ್ನಾಗಿರಪ್ಪ, ನಾನು ಓದ್ತೀನಿ. ಬಿರಿ ನೋಡಬೇಕು ಇಲ್ಲಿ ರೋಡ್ ಎಲ್ಲಿ ಬರ್ತದೋ ಅದೇನು ಕತೆನೋ ಏನೋ. ತಡಿಯಲ್ಲಿ ಯಾವುದೋ ಗಾಡಿ ಹೋಗೋ ಶಬ್ದ ಕೇಳಿಸ್ತೈತೆ, ಅಲ್ಲಿ ರೋಡ್ ಐತೇನೋ ಹೋಗೋಣ. ಇವರು ಎದ್ದೇಳ ಪಡ್ಕೆ ನಾನು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಇಲ್ಲಾಂತಂದರೆ ಮುಂಡೆ ಮಕ್ಳು ತಿರ್ಗಿ ಎಳ್ಕೊಳಗೆ ಕೂಳು ಬೇಯಿಸೋಕೆ ಇಕ್ಕೊಂಬಿಡ್ತಾರೆ. ಅಯ್ಯ 3 ಹೊತ್ತು ಒಲೆ ಮುಂದೆ ಕೂತು ಬೆಂಕಿಕ ಮೈಕ ಎಲ್ಲ ಉರಿ ಎದ್ಬಿಟ್ಟದೆ. ಕೂಳು ಬೇಯಿಸೋದೇ ಆಗೋಯ್ತು ನಾನು ಬಂದಾಗಿಂದ. ಸಾಕಪ್ಪ ನಿಮ್ಮ ಸವಾಸನೆ ಸಾಕು ನಂಗೆ. ಫಸ್ಟು ಹೋಗಿದ ತಕ್ಷಣ ರಾಧಾ ಮುನ್ಕ ಗಾಶಾರ ಬಿಡಿಸ್ತೀನಿ. ಅವಳ ಮನೆ ಹತ್ರಕ್ಕೆ ಹೋಗೋದು ಫಸ್ಟ್ ನಾನು. ಲಂಕಣಿ ಮುಂಡೆ ಅಂತ ತಗೊಂಬಂದು ಅದೇನಿದು ಅಜ್ಜಿ ಮೊಮ್ಮಗಳು ಒಬ್ಬರು ನೋಡ್ಕೊಂಡು ಹಿಂಗೆ ಕೂತವ್ರೆ. ಈ ಅಖಿಲ ಎತ್ತ ಹಿಂಗೆ ನೋಡ್ತಾವಳೆ. ನಾನು ಬಂದಿರೋದನ್ನ ಕಣ್ಕಾಣಿಸ್ಬೇಡ. ಅಖಿಲ ಅಖಿಲ. ಹಾಂ ಅರಿ ಯಾವಾಗ ಬಂದರೆ? ಎಲ್ಲೋಗಿದ್ರಿ? ನಾನು ಬಂದು 4-5 ನಿಮಿಷ ಆಯಿತು. ಆ ಮಗು ನಿನ್ನ ನೋಡ್ತೈತೆ, ನೀನು ಎತ್ತೋ ನೋಡ್ತಾ ಇದೀಯಾ? ಹಾಂ ಮಗುನ ಮಾತಾಡ್ಸೋದು ಬಿಟ್ಬಿಟ್ಟು ನೀನು ಎತ್ತು ನೋಡ್ತಾ ಇರೋದು? ಅಯ್ಯೋ ಏನು ಇಲ್ಲ ರೀ, ನಮ್ಮ ಮಾವನು ಯಾಕೆ ಹಿಂಗೆ ಮಾಡಿದ್ನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ಆಗೋಗಿರೋದು ಏನಕ್ಕ ಯೋಚನೆ ಮಾಡ್ತೀಯ? ಸುಮ್ಮನೆ ಆಗಿದ್ದಾಗೋಯ್ತು. ಅದನ್ನು ಕೆಟ್ಟಗಳಿಗೆ ಅದನ್ನೆಲ್ಲ ತಿರ್ಗಿ ಗ್ಯಾಪ್ಸ್ಕೊಂಬೇಡ. ಆ ಮಗು ನೋಡು, ಆ ಮಗುನು ಹಂಗೆ ಕುತ್ಕೊಂಡು ಅದು ಸಪ್ಪಗ. ಅಯ್ಯೋ ಒಳ್ಳೆ ನೀನು. ಜಾನು ಪುಟ. ಅಜ್ಜಿ ನೀನು ಮಾತಾಡಿಸ್ತಾ ಇಲ್ಲ ಮೊನ್ನೆ, ಎಲ್ಲೋ ಯೋಚನೆ ಮಾಡ್ತಾ ಇತ್ತು ನೋಡು ನೀನು ಮುಂದೆ ಕುಳಿಸ್ಕೊಂಡು. ಹಾಂ ಅಜ್ಜಿಗೆ ಒಂದು ಬಿಡಮ್ಮ. ಅಜ್ಜಿಗೆ ಒಂದು ಬಿಟ್ಟು ಏನು ಯೋಚನೆ ಮಾಡ್ತಾ ಇರೋದು ನೀನು? ಯೋಚನೆ ಮಾಡಬೇಡ, ನಾನು ಇದ್ದೀನಿ, ನಾನು ನೋಡ್ಕೊತೀನಿ ಅಂತ ಹೇಳಮ್ಮ ಅಜ್ಜಿಗ ಹೇಳು. ನೆಗಿತದಮ್ಮ, ಇದು ನೆಗಿತದಿದು. ಜಾನು ಜಾನು. ಓಹೋ ತಾತ ಅಂತೆ, ತಾತ ಬಬ್ಲು ಬಾಯ್ಲಿ ಬಬ್ಲು. ಜಾನುನ ಆಟ ಆಡಿಸ್ಪಪ್ಪ. ನೋಡ್ದಾರಿ ಬಬ್ಲು ಅಂದಿದ ತಕ್ಷಣ ಮಕ್ಕ ಹೆಂಗಿಕ್ಕೊಂಡವಳೆ. ಹಾಂ ಮಕ್ಳಿಗೆ ಏನು ಗೊತ್ತಾಗಲ್ಲ ಅಂತೀರಿ, ಎಲ್ಲ ಗೊತ್ತಾಗದ್ರಿ ಮಕ್ಳಿಗ. ಯಾಕೋ ಜಾನು, ಯಾಕಮ್ಮ ಬಬ್ಲು ನೋಡ್ಬೇಕಾ ನೀನು? ಬಬ್ಲುನಾ? ಓಹೋ ಬಾ ಅಂತೆ, ಬಾ ಏನು ನೀನು ಕೂಗೋದು ಅವ್ನು ಕೇಳಿಸ್ಬಿಡ್ತದೆ. ಅವನಲ್ಲಿ ಜಾನು ಏನು ಮಾಡ್ತಾವಳೆ ಅಂತ ಅವನಿಗೆ ನಿಂದೇ ಧ್ಯಾನ. ಮಕ್ಕ ನೋಡಮ್ಮ ಹೆಂಗಿಕ್ಕಂಡತೆ ಮಕ್ಕ. ಹಾಂ ನನ್ನ ಬೊಮ್ಮೆ ಹೆಂಗಿಕ್ಕಂಡೈತೆ ನೋಡು ಮಕ್ಕ. ಅಖಿಲ ನಾನು ಅಷ್ಟೊತ್ತು ಮಲ್ಕೊಬೇಕು. ಅಡುಗೆ ಆಗೈತೆ, ಊಟ ಮಾಡ್ಬಿಟ್ಟು ಮಲ್ಕೊಳ್ರಿ. ಬೇಡ ಯಾಕೋ ತಲೆನೋಯ್ತೈತೆ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಆಮೇಲೆ ಊಟ ಮಾಡ್ತೀನಿ. ಸರಿ ಆಯಿತು. ಆಕಮ್ಮನ್ನ ನೀನು ಮಕ್ಕ ಸಪ್ಪಗಿಕ್ಕೊಂಡಿರೋದು. ನೀನು ಬಬ್ಲು ನೋಡ್ಬೇಕಾ ನೀನು? ಹಾಂ ಬರ್ತಾನಿರು. ಹಲೋ ಹೇಳ್ದವಮ್ಮ, ಏನು ಮಾಡ್ತಾ ಇದ್ದೀರಾ ಅಖಿಲಮ್ಮ? ಜಾನು ಏನು ಮಾಡ್ತಾವಳೆ? ಜಾನುನಾ ಆಟ ಆಡಿಸ್ತಾ ಇದ್ದೀನಿ. ಬಬ್ಲು ಹೆಸರು ಹೇಳ್ದೆ, ಅದಕ್ಕೆ ಸಪ್ಪು ಕುತ್ಕೊಂಡವಳೆ. ಓ ಬೆಳಗ್ಗೆ ಸಿಕ್ಕಿದ್ನಮ್ಮ, ಅಲ್ಲಿ ಬೋರ್ ಹತ್ರಕ್ಕೆ ನೀರು ಹೋಗಿದ್ನಿ. ಹೇಳ್ದ ಜಾನು ಯಾವಾಗ ಬರ್ತಾಳೆ ಅಜ್ಜಿ, ಜಾನು ಯಾವಾಗ ಬರ್ತಾಳೆ ಅಂತ. ಅವನ್ಕ ಇವಳು ಚಿಂತೆ, ಇವಳ್ಕ ಅವನ ಚಿಂತೆ, ಸರೋಯ್ತು ಇಬ್ರುಕೂ. ಹ್ಞೂನಮ್ಮ ಆಯ್ತದೇವಮ್ಮ ಊಟ? ಆಯ್ತು ಅಖಿಲಮ್ಮ. ಹೂಗ್ಲಿ ಬಿಡಿಸ್ಬಿಟ್ಟೆ. ಏನು ಈ ನಡುವೆ ಬಲೆ ಬಿಸಿಲು, ತಾಡ್ತಾ 1 ನಿಮಿಷ ಇರೋಕ್ಕಾಗಲ್ಲ. ಇವಾಗ ಹಿಂಗಂದ್ರೆ ಹೆಂಗೆ ದೇವಮ್ಮ? ಶಿವರಾತ್ರಿ ಮುಗಿದ್ಮೇಲೆ ಇನ್ನೂ ಬಿಸಿಲು ಜಾಸ್ತಿ.
ಹ್ಞೂ ಅಖಿಲಮ್ಮ ಪ್ರೀತ ಬಿಸ್ಲು ಹಬ್ಬ ಮುಗಿದ್ಮೇಲೆ ಬಿಸ್ಲು ಇದು ಸವಿತಾ ಕವಿತಾ ಏನು ಮಾಡ್ತಾವ್ರ ಅಖಿಲಮ್ಮ? ಅವ್ರ ಆ ಮನೆಗೆ ಅಡುಗೆನೋ ಮಾಡ್ತಾ ಇದ್ರು. ಏನು ದೇವಮ್ಮ ಏನೋ ಫೋನ್ ಮಾಡಿಬಿಟ್ಟಿದ್ದೀರಾ ಅಪರೂಪಕ್ಕ? ಏನೂ ಇಲ್ಲ ಅಖಿಲಮ್ಮ, ಏನೋ ಒಂದು ಮಾತು ಹೇಳ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಇನ್ನು ನಿಮ್ಮ ಹತ್ರ ಮುಚ್ಚಿಕ್ಕೋದು ಬೇಡ, ಸುಮ್ಮನೆ ನಾಳೆ ಬೆಳಗ್ಗೆ ದೇವಮ್ಮ ನೀನು ಯಾಕೆ ದೇವಮ್ಮ ನಮ್ಮ ಹತ್ರ ಹೇಳಿಲ್ಲ ಅನ್ನೋ ಮಾತು ಬರ್ಕೊಡ್ತು ಅಂತ ಅದಕ್ಕೆ ಫೋನ್ ಮಾಡಿದೆ. ಏನು ದೇವಮ್ಮ ನೀವು ಹಿಂಗೆ ಗಾಬರಿ ಮಾಡ್ಕೊಂಡ್ರೆ ನನಗೆ ದಿಗ್ಲಾತೈತೆ ಹೇಳಕ್ಕೆ. ಇಲ್ಲ ಇಲ್ಲ ಗಾಬರಿ ಏನಿಲ್ಲ ಹೇಳ್ದೇವಮ್ಮ. ಏನು ದೇವಮ್ಮ? ಏನೂ ಇಲ್ಲ ಅಖಿಲಮ್ಮ, ಸಂಗೀತಮ್ಮನ ವಿಷಯನೇ. ಇನ್ನೇನೈತೆ? ಯಾಕೆ ದೇವಮ್ಮ ಏನಾಯ್ತವಮ್ಮ? ಏನು ತಿರ್ಗಾ ನನ್ನ ತೊಂದರೆ ಆಯ್ತಾ ಸಂಗೀತಗೆ? ಇಲ್ಲಮ್ಮ ಇಲ್ಲ ಇಲ್ಲ ಏನು ತೊಂದರೆ ಆಗಿಲ್ಲ. ಅದೇ ನಿಮ್ಮ ಹತ್ರ ಎಲ್ಲ ರಾಜಪ್ಪನು ಮೊದಲೇ ಏನ್ರು ಸತ್ತೋಗೊಳೆ ಅಂತ ಹೇಳೋನಲ್ಲ, ಮೊದಲೇ ಏನ್ರು ಸತ್ತೋಗಿಲ್ಲಮ್ಮ ಬದುಕೋಳೆ. ಅವರೆಲ್ಲ ಹೇಳಿದ್ರು ಎಂತಿಲ್ಲ ಸತ್ತೋಗೋಳೆ ಅಂತ, ನೀನು ನೋಡಿದ್ರೆ ಬದುಕೋಳೆ ಅಂತೀಯಾ? ಇಲ್ಲ ಅಖಿಲಮ್ಮ ಬದುಕೋಳೆ. ಜ್ಯೋತಿಕಿನ ದೊಡ್ಡೋಳು ಅವ್ರ ಅಕ್ಕನ ಇಬ್ಬರು ಹೆಣ್ಮಕ್ಳು, ರಾಜಪ್ಪನ ದೊಡ್ಡ ಹೆಂಡ್ತಿಕ ಒಬ್ಳಿಗೇನೋ ಮದುವೆ ಮಾಡಿದ್ರು. ಯಮುನ ಹಿಂಗೆ ಗುಣ ನಡ್ತಾ ಸರಿಲ್ಲ, ಎತ್ತಂದ್ರೆ ಆತ್ಮಗೆ ಹೋಗೋದು ತಿರ್ಗೋದು ಅವ್ರ ಇವ್ರ ಜೊತೆಗೆ. ಅದಕ್ಕೆ ಬೇಜಾರಾಗಿ ಹಿಂಗೆ ಮನೆಗೆ ಕೇಳಿದಕ್ಕೆ ಮುಂದ್ಕೊಂಡೋಗಿ ಹುಟ್ಟದ ಮನೆ ಸೇರ್ಕೊಂಡ್ಲು. ಆ ದೊಡ್ಡ ಹುಡುಗೇನೋ ಜಮೀನಾಗ ಪಾಲ್ ಬೇಕು ಹಂಗೆ ಹಿಂಗೆ ಅಂತ ಇದ್ಲು. ಅದಕ್ಕೆ ಊರಾಗಿನ ಜನ ಎಲ್ಲನೂ ಯಾವುದು ಭಾಗ ಇಲ್ಲ ಹೋಗಮ್ಮ, ಇನ್ನು ಈ ಹುಡುಗಿ ಅವಳೆಲ್ಲ ಮದುವೆ ಆಗೋಳು, ಆ ಹುಡುಗಿಗೆ ಮದುವೆ ಆದಮೇಲೆ ನೋಡೋಣ ಅಂದ್ಬಿಟ್ಟು ಸಮಾಧಾನ ಮಾಡಿ ಆ ದೊಡ್ಡ ಹುಡುಗಿನ ಕಳಿಸಿದ್ರು. ಆ ದೊಡ್ಡ ಹುಡುಗಿಗ ಇವಾಗ ಒಂದು ಗಂಡು ಮಗು. ತಿರ್ಗಿ ನಿಮ್ಗೆ ಈ ವಿಷಯ ತಿಳಿಸಿಲ್ಲ ಅಂತಂದರೆ ನೋಡ್ದ ದ್ಯಾವಮ್ಮನ ನಮ್ಮ ಹತ್ರ ಹೇಳೇ ಇಲ್ಲ, ಒಂದು ಮಾತು ನಮ್ಮ ಹತ್ರ ಹೇಳ್ಬೇಕಾಗಿತ್ತಲ್ಲ ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿದ್ನಿ ಅಖಿಲಮ್ಮ. ಏನು ದೇವಮ್ಮ ನನ್ನ ಮಗಳು ಭಾಳ ಹಿಂಗಾಗೋಯ್ತಲ್ಲ ದೇವಮ್ಮ, ಮೊದಲನೇದು ಹಂಗೆ ಆಗೋಯ್ತು, ಏನೋ ಇವಾಗನೂ ಚೆನ್ನಾಗವಳೆ ಅಂತಂದರೆ ಇದು ಹಿಂಗೆ ಆಗೋಯ್ತಲ್ಲ ದೇವಮ್ಮ. ಏನು ಪಾಪ ಮಾಡಿದ್ಲೋ ಏನೋ ನನ್ನ ಮಗು, ಯಾಕೋ ಮುನ್ಸಿಗೆ ಬೇಜಾರತ್ತೈತೆ ದೇವಮ್ಮ. ಏನೂ ಆಗಲ್ಲ ಸುಮ್ಮನೆ ಅಖಿಲಮ್ಮ, ಏನೂ ಆಗಲ್ಲ, ದಿಗ್ಲೇನು ಬೀಳ್ಬೇಡ್ರಿ, ಅವರೆಲ್ಲ ಒಳ್ಳೆ ಜನ, ಚೆನ್ನಾಗಿ ನೋಡ್ಕೊತಾರೆ ಸಂಗೀತಮ್ಮನ್ನ. ಅದಕ್ಕೆ ನಾನು ನಿಮ್ಗೆ ತಿಳಿತಿರ್ಲಿ ಅಂತ ಫೋನ್ ಮಾಡಿ ಹೇಳಿದ್ನೆ, ಹೇಳ್ಕೊಡ್ದು ಅಂತ ಅನ್ಕೊಂಡೆ, ಯಾಕೋ ಮುನ್ಸು ತಡೀಲಿಲ್ಲ, ಅದಕ್ಕೆ ಫೋನ್ ಮಾಡಿ ಹೇಳಿದ್ನಮ್ಮ. ಸಂಗೀತಮ್ಮನ್ಕಿ ಮಾತು ತಿಳಿದೈತು ನನಗೇನೋ ತಿಳಿದ್ವಾ, ಅದು ಹೆಂಗೆ ಕೇಳೋದು ಅಂತ ನಾನು. ಇನ್ನು ನೋಡ್ದೆ ದಾವಮ್ಮನ ಬಂದು ಹೇಳ್ಬಿಟ್ಟವಳೆ ಅಂತ ಅವ್ರು ಬೇಕಂತಾರೆ ಅಂತ ಕಲ್ದಿರೋಗೋದ್ನ ಅಖಿಲಮ್ಮ. ಯಾಕೋ ಮುನ್ಸಿಗೆ ಬೇಜಾರತ್ತಿತ್ತು ದೇವಮ್ಮ, ಏನೋ ಏನು ಕತೆನೋ ಅವಳ ಹಣೆ ಬರನೇ ಚೆನ್ನಾಗಿಲ್ಲ ದೇವಮ್ಮ, ಎಲ್ಲ ಹಿಂಗೆ ಎಡವಟ್ಟುಗಳು, ಏನು ಮಾಡೋದೋ ಏನೋ, ಅದೇನು ತಿಳಿದ್ರೆ ಬಂದ್ಬಿಡ್ತಾಳೋ ಏನೋ ಅಂತ ಅದೊಂದು ದಿಗ್ಲಾತೈತೆ ದೇವಮ್ಮ ನಂಗೆ. ಅವಳಿಗೆ ಮೊದಲೇ ಕೋಪ ಜಾಸ್ತಿ. ಕೋಪ ಇದ್ದರೆ ಜೀವನ ಸಾಗಲ್ಲಮ್ಮ, ಕೋಪ ಮಾಡ್ಕೊಳೋದು ಕಮ್ಮಿ ಮಾಡ್ಕೊಬೇಕು. ಕಷ್ಟ ಆಯ್ತಮ್ಮ ಅಖಿಲಮ್ಮ ಜೀವನ. ಮೂಕ್ ಮೇಲೆ ಕೋಪ ಇಟ್ಕೊಂಡ್ರೆ ಬದುಕೋಕತ್ತದೇನಮ್ಮ ನಾವು, ಆತದ ತಾಳ್ಮೆ ಇರ್ಬೇಕಮ್ಮ. ಸಂಗೀತ ನೆನ್ಸ್ಕೊಂಡ್ರೆ ಬಲೆ ನೋವಾತೈತೆವಮ್ಮ, ನನ್ನ ಮಗುಗೆ ಯಾವಾಗಲೂ ಕಷ್ಟ ಅಂತ ದೇವ್ರು ಅವಳಿಗೆ ಈ ಕಷ್ಟ ಕೊಡ್ತಾನಲ್ಲ ದೇವಮ್ಮ. ಅವ್ರ ತಮ್ಮನವ್ರು ಬಾಯಿ ಮಾತಾ ಬಿಟ್ಬಿಟ್ಟವ್ರು, ನನ್ನ ಮಗು ಜೊತೆಗೆ ಮಾತಾಡಲ್ಲ. ನೆನ್ನೆಲ್ಲ ಅಷ್ಟು ರಾಮಾಯಣ ಆಗೈತೆ ವಿಜಯ್, ಏನಕ್ಕ ಅಂತ ಒಂದು ಮಾತು ಮಾತಾಡಿಲ್ಲ ಅವನು. ನನ್ನ ಮಗುಗೆ ಮುಂದೆ ಯಾರ ಹತ್ರ ದೇವಮ್ಮ, ಯಾರ ಹತ್ರ ಎರಡಕ್ಕೂ ಎರಡು ಹಿಂಗೆ ಆಗೋಯ್ತಲ್ಲ, ಏನು ಮಾಡಬೇಕು ಏನೋ ದಿಕ್ಕೆ ತೋರಿಸ್ತಾ ಇಲ್ಲ ದೇವಮ್ಮ. ಅವನು ಹೇಳ್ಬೇಕಾಗಿತ್ತಾನೆ ಮದುವೆ ಮಾಡ್ಕೊಳ್ಳೋನು, ಮೊದಲೇ ಏನ್ರು ಬದುಕವಳೆ ಹಿಂಗಿಬ್ಬರು ಹೆಣ್ಮಕ್ಳು ಅಂತ. ಯಾಕೆ ದೇವಮ್ಮ ಎಲ್ಲ ಹಿಂಗೆ ಮೋಸ ಮಾಡ್ತಾರೆ? ಅಖಿಲಮ್ಮ ಯಾಕೆ ಹೇಳ್ತಾ ಇದ್ದೀರಾ ನೀವು? ಅದಕ್ಕೆ ನೋಡು ನಾನು ಹೇಳ್ಬಾರ್ದು ಅಂದ್ಕೊಂಡಿದ್ದು, ಹೇಳಿದ್ರೆ ನೀವೇನೋ ಧೈರ್ಯವಾಗಿರ್ತೀರಾ ಅಂತೇಳ್ಬಿಟ್ಟು ನಿಮ್ಮ ಹತ್ರ ಎಲ್ಲ ಹೇಳಿದ್ರೆ ನೀವೇ ಹಿಂಗಾದ್ರೆ ಹೆಂಗೆ ಅಖಿಲಮ್ಮ? ಜನ ಬಾಯಿಗೆ ಬಂದಾಗ ಮಾತಾಡ್ತಾರೆ ದೇವಮ್ಮ, ಏನು ಮಾಡೋದು? ಯಾಕೋ ಆ ದೇವ್ರ ಅವಳ ಮೇಲೆ ಕರುಣೆನೇ ಇಲ್ಲ, ಎಷ್ಟು ಮೋಸ ಮಾಡೋದು ನೋಡು. ಹೇಳ್ಬೇಕಾಗಿತ್ತಾನೆ ಇರೋ ವಿಷಯ ಎಲ್ಲ ಅವಳ ಹತ್ರ. ಅಖಿಲಮ್ಮ ಸುಮ್ಮನೆ ಅಖಿಲಮ್ಮ, ಅಳ್ಬೇಡ ಸುಮ್ಮನೆರು, ದೇವ್ರವನೇ ಏನೋ ಒಂದು ಆತೈತೆ, ಅಳ್ಬೇಡ ಸುಮ್ಮನೆರು. ಇವಾಗ ಅಜಯ್ ವಿಜಯ್ ಮಾತಾಡಲ್ಲ ದೇವಮ್ಮ, ನಾಳೆ ಬೆಳಿಗ್ಗೆ ಏನೇನು ತೊಂದರೆ ಆಗಿ ಅವಳು ಇಲ್ಲಿಗೆ ಬಂದರೆ ಅವ್ರೇನು ಸುಮ್ಮನೆ ಇರ್ತಾರ? ಯಾರ ಥರ ದೇವಮ್ಮ, ಯಾರು ಆಗಲ್ಲ ಇವಾಗಿನ ಕಾಲದಾಗ. ಸುಮ್ಮನೆ ನಾನು ಮೇಲೆ ನಗ್ನಗ್ತಾ ಇದ್ದೀನಿ ಅಷ್ಟೇ, ನಾನು ಅಷ್ಟೇ ಒಳಗೆ ಎಷ್ಟು ಬೆಂಕಿ ಐತೆ ಅಂತ ನನಗೆ ಗೊತ್ತು. ಅಖಿಲಮ್ಮ ಅಳ್ಬೇಡ, ರಾಜಪ್ಪನು ಒಳ್ಳೆಯವನು, ಸಂಗೀತಮ್ಮನಿಗೆ ಯಾವತ್ತೂ ಮೋಸ ಮಾಡಲ್ಲ. ಏನೋ ದೇವ್ರಿಗೆ ಗೊತ್ತಾಗಬೇಕು, ನನಗೇನು ಗೊತ್ತಿಲ್ಲ ದೇವಮ್ಮ.